ಮನೆ ಹೇಗೆ ಎಲೆಕ್ಷನ್ಗೆ 4 ತಿಂಗಳಿದೆ. ಎಲ್ಲ ಕೆಲಸನೂ ಫಾಸ್ಟಾಗಿ ಪಟ ಅಂತ ಆಗ್ಬೋದು. ವಿಕ್ರಮ್ ಎಲ್ಲ ಪ್ಲಾನ್ ಮಾಡಿದ್ದಾನೆ ನಾಯಕ್ರೆ. ನೀವು ಅಂದ್ಕೊಂಡಿದ್ದಕ್ಕಿನ ಚೆನ್ನಾಗೇ ಕಾರ್ಯಕ್ರಮಗಳಾಗ್ತಾ ಇದೆ. ಯಾಕ್ರೆ ವಿಕ್ರಮ ತಾಯಿ ಬಂದಿದ್ದಾರೆ. ಬರೋಕೆ ಸರಿ ನಾಯಕ್. ನಮಸ್ಕಾರ. ಒಳ್ಳೇದಾಗಲಿ. ಕೂತ್ಕೊಳ್ಳಿ. ಗೌರಿ ಅಮ್ಮ ಬಂದಿದ್ದಾರೆ, ಕಾಫಿ ತಗೊಂಬ. ಈಗ ಬೇಡ, ನಾನು ಒಂದು ಮುಖ್ಯವಾದ ಕೆಲಸದ ಮೇಲೆ ಬಂದಿದ್ದೀನಿ. ಅದು ನೆರವೇರಿದ್ರೆ ನೀವೇನು ಕೊಟ್ಟರು ತಗೋತೀನಿ. ಅಮ್ಮ, ಕೋಟೆಯಿಂದ ಕೆಲಸ ಆಗಬೇಕು ಅಂತ ಒಂದು ಮಾತು ಹೇಳಿ, ಪಟ್ ಅಂತ ಕೆಲಸ ಮುಗಿಸಿ ನಿಮ್ಮ ಕಾಲ ಹತ್ರ ಇಡ್ತೀನಿ. ಬಾಯಿ ತುಂಬ ಮನಸ್ಸಿನಿಂದ ಅಮ್ಮ ಅಂತ ಕರಿತಿದ್ರ. ನಿಜಕ್ಕೂ ಆ ಭಾವನೆ ಇದೆಯಲ್ಲ ರಾಜೇಂದ್ರ. ಅಮ್ಮ, ರಾಜೇಂದ್ರ ಅಂತ ನನ್ನ ಪೂರ್ತಿ ಹೆಸರು ಕರಿತಾ ಇದ್ದಿದ್ದು ನನ್ನ ಅಮ್ಮನ್ನ ಬಿಟ್ಟರೆ ನೀವೇ ಅಮ್ಮ. ಹೇಳಿ. ನಾನು ನಿಮ್ಮ ತಾಯಿ ಆದರೆ ನನ್ನ ಮಗ ನಿಮ್ಗೇನಾಗಬೇಕು ರಾಜೇಂದ್ರ? ತಮ್ಮ. ಒಂದು ವೇಳೆ ಅವನು ನಿಮ್ಮ ಒಡ ಹುಟ್ಟಿದ ತಮ್ಮನೇ ಆಗಿದ್ರೆ ಅವನನ್ನು ಹೇಗೆ ನೋಡಬೇಕು ಅಂತ ಆಸೆ ಪಡ್ತಿದ್ರಿ? ನಿಮ್ಮ ತಮ್ಮ ಒಬ್ಬ ಸರ್ಕಾರಿ ಅಧಿಕಾರಿಯಾಗೋ, ಡಾಕ್ಟರ್ ಆಗೋ, ಲಾಯರ್ ಆಗೋ, ಇಂಜಿನಿಯರ್ ಆಗೋ, ಅಥವಾ ಒಳ್ಳೆ ಕೆಲಸದಲ್ಲಿರ್ಬೇಕು ಅಂತ ಇಚ್ಛೆ ಪಡ್ತಿದ್ರು, ಅಥವಾ ಕೈನಲ್ಲಿ ಮಚ್ಚಿಟ್ಕೊಂಡು ಹೆಸರಾಂತ ರೌಡಿ ಆಗಬೇಕು ಅಂತ ಆಸೆ ಪಡ್ತಿದ್ರು? ಪರಿಸ್ಥಿತಿಗಳ ಪ್ರಭಾವ. ಚೆನ್ನಾಗಿ ಓದ್ತಿದ್ದ ನನ್ನ ಮಗ ರೌಡಿ ಅನ್ನೋ ಪಟ್ಟ ಕಟ್ಕೊಂಡ. ಉಜ್ವಲವಾದ ಭವಿಷ್ಯನ ತನ್ನ ಕೈಯಾರೆ ಹಾಳು ಮಾಡ್ಕೊಂಡ. ಇವತ್ತು ಬದಲಾಗ್ಬೋದು, ನಾಳೆ ಬದಲಾಗ್ಬೋದು ಅಂತ ನನ್ನ ಕಾದಿದ್ದೇ ಬಂತು. ಬದಲಾಗೋ ಯಾವ ಸೂಚನೆನೂ ನನಗೆ ಕಾಣಿಸ್ತಾನೆ ಇಲ್ಲ. ವಿಕ್ರಮ್ ಜಾಗದಲ್ಲಿ ನಿಮ್ಮ ಸ್ವಂತ ತಮ್ಮ ದಾರಿ ತಪ್ಪಿ ರೌಡಿ ಆಗಿದ್ದಿದ್ರೆ ಅವನನ್ನ ಪಕ್ಕದಲ್ಲಿ ನಿಲ್ಲಿಸಿ ದೊಡ್ಡ ರೌಡಿ ಮಾಡ್ತಿದ್ರ, ಅಥವಾ ಅವನಿಗೆ ಬುದ್ಧಿವಾದ ಹೇಳಿ ಒಳ್ಳೆ ದಾರಿಗೆ ತರ್ತಿದ್ರ? ಹೇಳಿ ರಾಜೇಂದ್ರ, ನಿಮ್ಮ ಶುದ್ಧವಾದ ಮನಸ್ಸಿನಿಂದ ಉತ್ತರ ಕೊಡಿ. ಅವನು ತಿದ್ದಿ ತೀಡಿ ಒಳ್ಳೆ ದಾರಿಯಲ್ಲಿ ನಡೆಸ್ಕೋತಿದ್ರ, ಅಥವಾ ರೌಡಿಸಮ್ಮನ್ನ ಹಾಳು ಕೊಂಪೆಲ್ಲಿ ತಳ್ಳುತ್ತಿದ್ರ? ಹೇಳಿ ರಾಜೇಂದ್ರ. ಬುದ್ಧಿವಾದ ಹೇಳಿ ಒಂದು ಒಳ್ಳೆ ದಾರಿಲಿ. ಮತ್ತೆ ವಿಕ್ರಮ್ ವಿಷಯದಲ್ಲಿ ಹಾಗೆ ಮಾಡಲಿಲ್ಲ ರಾಜೇಂದ್ರ. ನೋಡಿ, ಆವತ್ತಿನ ಸಂದರ್ಭದಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿತ್ತು ನನಗೆ ಗೊತ್ತಿಲ್ಲ. ವಿಕ್ರಮ್ನ ಕಾಪಾಡಿ ನಿಮ್ಮ ಪಕ್ಕದಲ್ಲಿ ಯಾಕೆ ನಿಲ್ಲಿಸ್ಕೊಂಡ್ರಿ ಅನ್ನೋದು ನನಗೆ ಬೇಕಾಗಿಲ್ಲ. ಕಳೆದ ಹೊತ್ತು ಕಾಲ ಅದು, ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇದೆ. ಮುಂಬರೋ ಕಾಲದಲ್ಲಾದರೂ ನನ್ನ ಮಗ ಚೆನ್ನಾಗಿರ್ಬೇಕು ಅಲ್ವಾ? ನನ್ನ ಮಗ ಚೆನ್ನಾಗಿರ್ಬೇಕು ಅಂದರೆ ನಿಮ್ಮ ನೆರಳಿಂದ ಹೊರಗೆ ಬರಬೇಕು. ಸೆರಗು ಒಡ್ಡಿ ಬೇಡ್ಕೋತಾ ಇದ್ದೀನಿ, ನನ್ನ ಮಗನ ನಾನು ವಾಪಸ್ ಕೊಟ್ಬಿಟ್ಟು. ಅಮ್ಮ, ರಾಜೇಂದ್ರ, ನನ್ನ ಮಗನಿಗೆ ಮದುವೆ ಏರ್ಪಾಡು ಮಾಡ್ತಾ ಇದ್ದೀನಿ. ಹೆಂಡತಿ ಬರ್ತಾಳೆ ಅವನಿಗೆ. ಇನ್ನು ಮುಂದೆ ಆದರೂ ತನ್ನ ಮನೆ, ಹೆಂಡತಿ, ಮಕ್ಕಳು ಅಂತ ನೆಮ್ಮದಿಯಾಗಿರ್ಲಿ ನನ್ನ ಮಗ. ಈ ರೌಡಿ ಪಟ್ಟದಿಂದ ಅವನ ಪಟ್ಟ ಅವಸ್ಥೆಗಳು, ಅದರಿಂದ ನಾವು ಪಟ್ಟ ಕಷ್ಟಗಳು ಇಲ್ಲಿಗೆ ಮುಗ್ದು ಹೋಗ್ಲಿ ರಾಜೇಂದ್ರ. ಇದೆಲ್ಲ ಅವನ ಹೆಂಡತಿ ಅನುಭವಿಸೋದು ಬೇಡ. ನಿಮ್ಮ ತಮ್ಮ ಚೆನ್ನಾಗಿರ್ಬೇಕು ಅಂತ ನಿಮ್ಗನ್ಸಿದ್ರೆ ಅವನನ್ನ ದಯವಿಟ್ಟು ಇಲ್ಲಿಂದ ಹೊರಗೆ ಕಳಿಸ್ಬಿಡಿ.
ನಿನ್ ಕಾಲಕ್ಕೆ ಬೀಳ್ತೀನಿ ರಾಜೇಂದ್ರ. ನನ್ನ ಮಗುನ ನನ್ನ ಮನೆಯೊಳಗೆ ಹಾಕ್ಬಿಡು. ಏನು ನೀವು ಕಾಲಿಗೆ ಬೀಳೋದು? ನನ್ನ ತಲೆ ತಪ್ಪಿಸ್ಬಿಟ್ಟಿದೆ ಕದೆ. ಏನು ಮೇಲೆ ಏನಿ ನಿಮ್ಮ ದೊಡ್ಡ ಮಗ ಇದ್ದಾಗ ಈ ಮಾಡುವಂತ ನಾನು ಕೆನ್ನೆಗೆ ಒಂದೇಟು ಹಾಕೋದು ಬಿಟ್ಬಿಟ್ಟು ಹಿಡ್ಮ ಇದು ನನ್ನ ಕಾಲಿಗೆಲ್ಲ ಬೈತೀರಾ? ಅಮ್ಮ, ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಇನ್ಮೇಲೆ ವಿಕ್ರಮ್ನ ಯಾವ ಕೆಲಸಕ್ಕೂ ಇನ್ವಾಲ್ವ್ ಮಾಡ್ಕೊಳ್ಳೋದಿಲ್ಲ, ಯಾವ ಕೆಲಸಕ್ಕೂ ಕರೆಯೋದು. ಒಂದೇ ಸಲ ಇಲ್ಲಿಂದ ಹೊರಟೋಗು ಅಂದರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಹಂತ ಹಂತವಾಗಿ ಅವನ್ನ ನನ್ನಿಂದ ದೂರ ಮಾಡ್ತೀನಿ. ಅಲ್ಲಿವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ನೀವು ನಂಬ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಕ್ಕೆ ಈಗ ಇಲ್ಲಿ ಕಳಿಸ್ಲಿಲ್ಲ ಅಪ್ಪ. ನೀವು ತುಂಬ ಉಪಕಾರ ಆಯ್ತು. ಚೆನ್ನಾಗಿಟ್ಟಕ್ಕೆ ಏನಮ್ಮ ನೀವು? ನನ್ನ ತಮ್ಮ ಚೆನ್ನಾಗಿರ್ಬೇಕು ಅಂತ ನನಗೆ ಆಸೆ ಇರೋದಿಲ್ಲ. ನೀವೇನು ಚಿಂತೆ ಮಾಡಬೇಡಿ. ಇನ್ಮೇಲೆ ಎಲ್ಲ ನೀವು ಅಂದ್ಕೊಂಡಂಗಿರು. ಹಾಗೆ ಮದುವೆ ಏರ್ಪಾಡು ಅಂದ್ರಲ್ಲ, ಹುಡುಗಿ ಯಾರು? ನಮ್ಮ ಸಾಕ್ಷಿ. ಬರ್ತೀನ. ಸಾಕ್ಷಿಗೂ ಮತ್ತು ವಿಕ್ರಮ್ಗೂ ಹೇಗೆ ಮದುವೆ ಸಾಧ್ಯ? ಏನು ನಾಯ್ಕ್ರೆ ಬಂದ್ಬಿಟ್ಟು ಇದಕ್ಕಿದ್ದಂಗೆ ಹಿಂಗೆ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಅವತ್ತು ನೋಡಿದ್ರೆ ವೇದ, ಇವತ್ತು ನೋಡಿದ್ರೆ ಈ ಅಮ್ಮ. ಅತ್ತೆ ಸೊಸೆ ಇಬ್ಬರು ಟಾರ್ಗೆಟು ನೀವೇ ನಾಯ್ಕ್ರೆ. ವಿಕ್ರಮ್ನ ನಿನ್ನಿಂದ ದೂರ ಮಾಡ್ಕೋ, ಇಲ್ಲಾಂದರೆ ನಡೆಯೋದೇ ಬೇರೆ ಅಂತ ನನಗೇ ವಾರ್ನಿಂಗ್ ಕೊಟ್ಟ ವೇದ ಇವತ್ತು ವಿಕ್ರಮ್ ಜೀವನದಿಂದ ದೂರ ಆಗಿದ್ದಾಳೆ. ಮುನೇ ಟಾರ್ಗೆಟ್ನ ಈ ಕೋಟೆ ಫಿಕ್ಸ್ ಮಾಡ್ತಾನೆ, ಬೇರೆಯವ್ರಿಗೆ ಅವಕಾಶ ಕೊಡ. ನಮಸ್ಕಾರ. ಫೀಲ್ಡಲ್ಲೆಲ್ಲ ಒಂದೊಂದಾಗೆ ಕ್ಲಿಯರ್ ಆಗ್ತದೆ. ನಿಮ್ಮ ಆಟನ ನೀವು ಶುರು ಹಚ್ಕೊಬೋದು. ಓಕೆ.